ಕೇಂದ್ರದಲ್ಲಿ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ಎನ್ಡಿಎ ಬಹುತೇಕ ಸರ್ಕಾರ ರಚನೆಯದು ಕನ್ಫರ್ಮ್ ಆದರೂ ಕೂಡ ಅವರ ಜೊತೆ ಸೇರಿಕೊಂಡಿರುವಂತಹ ಪ್ರಾದೇಶಿಕ ಪಕ್ಷಗಳ ಮೇಲೆ ಇಂಡಿಯಾ ಮೈತ್ರಿಕೂಟದ ಕಣ್ಣಿದೆ. ಅದರ ಜೊತೆಗೆ ಇವತ್ತು ಸಂಜೆ ಎನ್ಡಿಎ ಮೈತ್ರಿಕೂಟ ಹಾಗೂ ಇಂಡಿಯಾ ಮೈತ್ರಿಕೂಟ ಈ ಇಬ್ಬರೂ ಕೂಡ ಸಭೆಯನ್ನ ನಡೆಸ್ತಾರೆ. ಮಹತ್ವದ ಚರ್ಚೆ ಆಗುತ್ತೆ. ಸರ್ಕಾರ ರಚನೆಗೆ ಎನ್ಡಿಎ ಇಂಡಿಯಾ ಕಸರತ್ತು ನಡೆಸ್ತಾ ಇದೆ. ಸಂಜೆ ಎರಡೂ ಮೈತ್ರಿಕೂಟಗಳ ನಾಯಕರ ಸಭೆ ಇದೆ. 4 ಗಂಟೆಗೆ ಮೋದಿ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಸರ್ಕಾರ ರಚನೆಗೆ ಮಿತ್ರ ಪಕ್ಷಗಳಿಂದ ಬೆಂಬಲವನ್ನ ಕೋರಲಾಗುತ್ತೆ. ಇನ್ನು ಸಂಜೆ 6 ಗಂಟೆಗೆ ಮಹತ್ವದ ಸಭೆಯನ್ನ ಇಂಡಿಯಾ ಮೈತ್ರಿಕೂಟ ಕೂಡ ಕರೆದಿದೆ. ದೆಹಲಿಯ ರಾಜಾಜಿ ಮಾರ್ಗ್ನಲ್ಲಿರುವಂತಹ ರಾಜಾಜಿ ಮಾರ್ಗ್ನಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಸೊ ಈ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಅದರ ಜೊತೆಗೆ ಈ ಮೀಟಿಂಗ್ಗೆ ಯಾರು ಭಾಗಿಯಾಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಸದ್ಯಕ್ಕೆ ಇದೆ. ಒಂದು ಕಡೆ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ಇಂಡಿ ಮೈತ್ರಿಕೂಟದ ನಾಯಕರು ಗಾಳ ಹಾಕ್ತಾ ಇದ್ರು. ತಮ್ಮ ಜೊತೆ ಬಂದು ಸೇರಿಕೊಳ್ಳುವಂತೆ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡಲಾಯಿತು. ಕೆ.ಸಿ. ವೇಣುಗೋಪಾಲ್ ಅವರು ಕರೆ ಮಾಡಿದ್ರು. ಅದಾದ ನಂತರ ಶರದ್ ಪವಾರ್ ಅವರು ಕೂಡ ಕರೆ ಮಾಡಿ ಇಂಡಿ ಮೈತ್ರಿಕೂಟವನ್ನ ಜಾಯಿನ್ ಮಾಡುವಂತೆ ಬೆಂಬಲ ಸೂಚಿಸುವಂತೆ ಹೇಳಿದ್ರು. ಉಪ ಪ್ರಧಾನಿಯ ಆಫರ್ ಅನ್ನು ಕೂಡ ನೀಡಲಾಯಿತು. ಆದರೆ ಇವತ್ತು ಪ್ರೆಸ್ ಮೀಟ್ ಮಾಡೋ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ನಾಯ್ಡು ರವಾನೆ ಮಾಡಿದ್ದಾರೆ. ಅದೇನು ಅಂತಂದ್ರೆ, ಚಂದ್ರಬಾಬು ನಾಯ್ಡು ಆಂಧ್ರ ಪಾಲಿಟಿಕ್ಸ್ಗೆ ಸ್ಟಿಕ್ ಆನ್ ಆಗ್ತಾರೆ. ಆದರೆ ಕೇಂದ್ರದಲ್ಲಿ ಅವ್ರಿಗೆ ಪ್ರಧಾನಿ ಹುದ್ದೆಯ ಬಗ್ಗೆ ಅಂತಹ ಆಸಕ್ತಿ ಇಲ್ಲ ಅನ್ನೋದನ್ನ ಇವತ್ತು ಪ್ರೆಸ್ ಮೀಟ್ ಮಾಡೋ ಮೂಲಕ ಪರೋಕ್ಷವಾಗಿ ಅವರು ಹೇಳಿದ್ದಾರೆ. ಇನ್ನು ಬಿಹಾರದ ಬಗ್ಗೆ ನಾವು ಮಾತನಾಡೋದಾದ್ರೆ, ಬಿಹಾರದ JDU ನಾಯಕ ನಿತೀಶ್ ಕುಮಾರ್ ಅವರ ಪಾತ್ರನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿತೀಶ್ ಕುಮಾರ್ ಅವರು ಇವತ್ತು ತಮ್ಮ ನಡೆಯನ್ನ ಯಾವ ರೀತಿಯಾಗಿ ಪ್ರದರ್ಶಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. ಈ ಎಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಎರಡೂ ಪಾರ್ಟಿ, ಎರಡೂ ಅಲಯನ್ಸ್ ಇವತ್ತು ಪ್ರಮುಖವಾಗಿರುವಂತಹ ಮೀಟಿಂಗ್ ಅನ್ನ ಕರೆದಿದೆ. ಆದ್ರೆ ಎನ್ಡಿಎ ಮೈತ್ರಿಕೂಟದ ನಂತರ ಇಂಡಿ ಮೈತ್ರಿಕೂಟಕ್ಕೆ ಹೊಸಬ್ರು ಯಾರಾದ್ರೂ ಹೋಗ್ತಾರಾ, ಮಾತನಾಡ್ತಾರಾ, ಜಾಯಿನ್ ಆಗ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ, ಸಭಾ ಇವತ್ತು ಬಹಳಷ್ಟು ಕುತೂಹಲ ಇರುವಂತದ್ದು ಎರಡೂ ಪಕ್ಷಗಳ ಸಭೆ. ಒಂದು ಸಂಜೆ 4 ಗಂಟೆಗೆ ಎನ್ಡಿಎ ಮೈತ್ರಿಕೂಟದ ಸಭೆ ನಡೆಯುತ್ತೆ. ಆ ಮೈತ್ರಿಕೂಟದ ಸಭೆಗೆ ಈಗಾಗಲೇ ಎಲ್ಲರೂ ಸಹಿತ ಏನಂದ್ರೆ ಮೈತ್ರಿಕೂಟದ ನಾಯಕರುಗಳು ಸಹಿತ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ. ಮತ್ತೆ ಬಹಳಷ್ಟು ಜನ ಬಂದ್ಬಿಟ್ಟಿದ್ದಾರೆ ಈಗಾಗಲೇ. ಈಗ ನಿತೀಶ್ ಕುಮಾರ್ ಆಗಿರ್ಬೋದು, ಅದ್ರ ಜೊತೆ ಕುಮಾರಸ್ವಾಮಿ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ನಾಯಕರುಗಳೆಲ್ಲರೂ ಬಂದಿದ್ದಾರೆ. ಬಹುತೇಕ ಇನ್ನೇನು ಕೇವಲ ಅರ್ಧ ಗಂಟೆಯಿಂದ 1 ಗಂಟೆ ಒಳಗಾಗಿ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಸಹಿತ ದೆಹಲಿಗೆ ಆಗಮನವನ್ನ ಮಾಡ್ತಾರೆ. ಮತ್ತೆ ಅಧಿಕೃತವಾಗಿ ಈಗ ಎಲ್ಲರೂ ಸಹಿತ ಒಂದು ಟಿಡಿಪಿ ಈಗ ದೊಡ್ಡ ಕ್ವಶನ್ ಮಾರ್ಕ್ ಇರುವಂತದ್ದು ಒಂದು ಟಿಡಿಪಿ ನಾಯಕ ಮತ್ತೆ ಲಾಲು ಪ್ರಸಾದ್ ನಿತೀಶ್ ಕುಮಾರ್, ಈ ಇಬ್ಬರಲ್ಲೂ ಸಹಿತ ಏನಂತಂದ್ರೆ ಇಬ್ಬರ ವಿಚಾರದಲ್ಲಿ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇತ್ತು. ಆದ್ರೆ ಇಬ್ಬರು ಸಹಿತ ತಮ್ಮ ಏನಂದ್ರೆ ವಕ್ತಾರರ ಮೂಲಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಚಂದ್ರಬಾಬು ನಾಯ್ಡುನೇ ಏನಂದ್ರೆ ಬೆಳಿಗ್ಗೆ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಹೇಳಿದ್ರು, ನಾನು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರ್ತೇನೆ, ಯಾವುದೇ ಕಾರಣಕ್ಕೂ ಸಹಿತ ಬೇರೆ ಕಡೆ ಹೋಗುವಂತ ಪ್ರಶ್ನೆಯೇ ಇಲ್ಲ. ಮತ್ತೆ ಜೊತೆಗೆ ನನಗೆ ಯಾರೂ ಸಹಿತ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಂಪರ್ಕವನ್ನ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು JDU ನಾಯಕ ಏನಂದ್ರೆ ಬಿಹಾರದ CM ಅವರ ವಿಚಾರವಾಗಿ ಹೇಳ್ಬೇಕಾದ್ರೆ ಈಗಾಗಲೇ ಅವರ ಕಡೆಯಿಂದನೂ ಸಹಿತ ಸ್ಪೋಕ್ಸ್ ಪರ್ಸನ್ ಅಂದ್ರೆ ಅವರ ವಕ್ತಾರರು ಸಹಿತ ಈಗಾಗಲೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ ಇರ್ತೀವಿ, ಯಾವುದೇ ಕಾರಣಕ್ಕೂ ಸಹಿತ ಬೇರೆ ಕಡೆಗೆ ಹೋಗೋದಿಲ್ಲ, ಇಂಡಿಯಾ ಮೈತ್ರಿಕೂಟದ ಜೊತೆಗೆ ಹೋಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಈಗಾಗಲೇ ಅವರು ದೆಹಲಿಗೆ ಸಹಿತ ಬಂದಿದ್ದಾರೆ. ಸಂಜೆ 4 ಗಂಟೆಗೆ ನಡೆಯುವಂತಹ ಸಭೆಯಲ್ಲಿ ಎಲ್ಲಾ ನಾಯಕರುಗಳು ಸಹಿತ ಎನ್ಡಿಎ ಮೈತ್ರಿಕೂಟದ ನಾಯಕರುಗಳು ಭಾಗಿಯಾಗ್ತಾರೆ. ಅಲ್ಲಿ ಅಂತಿಮವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರ ಜೊತೆಗೆ ಈಗಾಗಲೇ ಮತ್ತೊಂದು ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಏನಂದ್ರೆ ಪ್ರಮಾಣ ವಚನದ ದಿನಾಂಕ ಮತ್ತೆ ಸಮಯ ಎರಡೂ ಸಹಿತ ನಿರ್ಧಾರ ಆಗಿರುವಂತಹ ಕಾರಣಕ್ಕಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಗೊಂದಲ ಆಗೋದಿಲ್ಲ, ಯಾರು ಸಹಿತ ಇಂಡಿಯಾ ಮೈತ್ರಿಕೂಟದ ಕಡೆ ಹೋಗೋದಿಲ್ಲ ಅನ್ನುವಂತಹ ಪ್ರಶ್ನೆ ಸಹಿತ ಇರುವಂತದ್ದು. ಇನ್ನು ಎರಡನೆಯ ಆಯ್ಕೆ ಆಗಿರುವಂತದ್ದು ಇಂಡಿಯಾ ಮೈತ್ರಿಕೂಟದ ನಾಯಕರ ಸಭೆ. ಇಂಡಿಯಾ ಮೈತ್ರಿಕೂಟದ ನಾಯಕರ ಸಭೆ ಇವತ್ತು ಸಂಜೆ 6 ಗಂಟೆಗೆ ನಡೆಯುತ್ತೆ. ಆ ಸಭೆಯಲ್ಲಿ ಏನಂದ್ರೆ ಈಗಾಗಲೇ ನಿನ್ನೆಯ ಒಂದು ಹೇಳಿಕೆಯನ್ನ ನೋಡ್ತಾ ಹೋದ್ರೆ ನೀವು, ನಿನ್ನೆ ಏನಂದ್ರೆ ಉದ್ಧವ್ ಠಾಕ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆ ಉದ್ಧವ್ ಠಾಕ್ರೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅಂದ್ರೆ ನಮ್ಮ ಪ್ರಧಾನಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿ ತದನಂತರ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಕಸರತ್ತನ್ನ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳುವಂತದ್ದು ಏನಂದ್ರೆ ರಾಹುಲ್ ಗಾಂಧಿ ಅವರನ್ನೇ ಪ್ರಧಾನಮಂತ್ರಿಯನ್ನ ಮಾಡಬೇಕು, ನಾವು ಎಲ್ಲರೂ ಸಹಿತ ಒಮ್ಮತವಾಗಿ ಬೆಂಬಲವನ್ನ ಸೂಚಿಸ್ತೇವೆ, ಆ ಮೂಲಕವಾಗಿ ಸರ್ಕಾರ ರಚನೆಯ ಭಾಗವಾಗಬೇಕು ನಾವು ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಅದಾದ್ಮೇಲೆ ಇಲ್ಲಿಯವರೆಗೂ ಸಹಿತ ಯಾವೊಬ್ಬ ನಾಯಕರು ಆ ಬಗ್ಗೆ ಪ್ರಶ್ನೆಯನ್ನು ಮಾಡಿಲ್ಲ ಅಥವಾ ಅದ್ರ ಬಗ್ಗೆ ಏನಂದ್ರೆ ರಿಯಾಕ್ಟ್ ಸಹಿತ ಮಾಡಿಲ್ಲ. ಇವತ್ತು ಸಂಜೆ ನಡೆಯುವಂತಹ 6 ಗಂಟೆ ಸಭೆಯಲ್ಲಿ ಆ ಬಗ್ಗೆ ಮತ್ತೊಂದು ಬಾರಿ ಏನಾದರೂ ಚರ್ಚೆಗೆ ಬರುತ್ತಾ? ಚರ್ಚೆಗೆ ಬಂದ್ರೆ ಸರ್ಕಾರ ರಚನೆಗೆ ಬೇಕಾಗಿರ್ತಕ್ಕಂತಹ ಅಂದ್ರೆ ಕೊರತೆ ಇರುವಂತಹ ಒಂದು ಸ್ಥಾನಗಳನ್ನ ಯಾರಿಂದ ಪಡ್ಕೊಳ್ತಾರೆ? ಯಾಕಂದ್ರೆ ನೀವು ಪಡ್ಕೊಳ್ಬೇಕು ಅಂದ್ರೆ ಎರಡೇ ಆಯ್ಕೆ ಇರುವಂತದ್ದು, ಒಂದು JDU ಇಂದ ಹೋಗ್ಬೇಕು ಅಥವಾ ಏನಂದ್ರೆ TDP ಇಂದ ಹೋಗ್ಬೇಕು. ಅದ್ರ ಜೊತೆಗೆ TDP ಜೊತೆಗೆ ಅಂದ್ರೆ ಅವು ಎರಡೂ ಸೇರಿದ್ರು ಸಹಿತ ಅವರಿಗೆ
ಪೂರ್ತಿಯಾದಂತಹ ಬಹುಮತ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈಗ 235 to 236 ಇದ್ದಾರೆ. ಇವ್ರು ಎರಡೂ ಪಕ್ಷಗಳು ಸೇರಿದ್ರು ಸಹಿತ ಏನಂದ್ರೆ 33 ಕ್ಷೇತ್ರಗಳು 33 ಸ್ಥಾನಗಳು ಅವರಿಗೆ ಹೋಗ್ಬಿಡುತ್ತೆ. ಆ 33 ಸ್ಥಾನಗಳು ಹೋದ್ರು ಸಹಿತ 274 ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಮತ್ತೆ ಬೇರೆಯವರ ಏನಂದ್ರೆ ಸಂಪರ್ಕವನ್ನ ಬೆಳೆಸಬೇಕಾಗುತ್ತೆ. ಅಂದ್ರೆ ಸಣ್ಣ ಪುಟ್ಟ ಪಕ್ಷಗಳಿದಾವಲ್ಲ, ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕದ ವಿಚಾರ ಹೇಳ್ಬೇಕು ಅಂದ್ರೆ JDS ಇದೆ, ಅಂತ ಪಕ್ಷಗಳಾಗಿರ್ಬೋದು. ಅದ್ರ ಜೊತೆಗೆ ಏಕನಾಥ್ ಶಿಂದೆ ಬಣದಲ್ಲಿರುವಂತಹ ಒಂದು ಪಕ್ಷ ಏನಿದೆ, ಆ ಒಂದು ಶಿವಸೇನೆಗೂ ಸಹಿತ ಅಂದ್ರೆ ಅಪ್ರೋಚ್ ಮಾಡಬೇಕು. 6 ರಿಂದ 7 ಸ್ಥಾನಗಳ ಅವ್ರೇನ್ ಗೆದ್ದಿದ್ದಾರೆ ಅಂತವ್ರು ಸಣ್ಣ ಪುಟ್ಟದವ್ರನ್ನು ಸಹಿತ ಒಂದಿಬ್ಬರನ್ನ ಮತ್ತೆ ಏನಂದ್ರೆ ಅವ್ರನ್ನ ಸೆಳಿಬೇಕಾದಂತಹ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಹೀಗಾಗಿ ಅಷ್ಟು ಸುಲಭವಾದಂತಹ ಮಾತಲ್ಲ. ಈ ಎಲ್ಲಾ ಕಾರಣಗಳಿಂದನೇ ಈಗ ಅಂದ್ರೆ ಒಂದು ಕಡೆಗೆ NDA ಮೈತ್ರಿಕೂಟ ಮತ್ತೆ ಒಂದು ಇಂಡಿಯಾ ಮೈತ್ರಿಕೂಟ ಎರಡು ಪಕ್ಷಗಳ ಸಭೆ ಇದ್ದಾವೆ. ಬಹುತೇಕ ಏನಂದ್ರೆ NDA ಮೈತ್ರಿಕೂಟದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪದಗ್ರಹಣವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳು ದೆಹಲಿಯಲ್ಲಿ ನಡೀತಿದ್ದಾವೆ. ಅದರಲ್ಲಿ ಗೊಂದಲ ಇರುವಂತದ್ದೇನು ಅಂತಂದ್ರೆ NDA ಮೈತ್ರಿಕೂಟದ ಭಾಗವಾದಂತಹ ಸಂದರ್ಭದಲ್ಲಿ ಯಾವೆಲ್ಲ ಪಕ್ಷಗಳಿಗೆ, ಪ್ರಾದೇಶಿಕ ಪಕ್ಷಗಳೇನಿದಾವೆ, TDP ಆಗಿರ್ಬೋದು, JDS ಆಗಿರ್ಬೋದು, JDU ಆಗಿರ್ಬೋದು, ಅಥವಾ ಪಾಸ್ವಾನ್ ಅವರ ಪಕ್ಷ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಪಕ್ಷಗಳೇನು NDA ಮೈತ್ರಿಕೂಟದ ಭಾಗವಾಗಿದಾವಲ್ಲ, ಆ ಪಕ್ಷದ ನಾಯಕರುಗಳಿಗೆ, ಆ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗ್ತವೆ, ಯಾವೆಲ್ಲ ಸಚಿವ ಸ್ಥಾನಗಳು ಸಿಗ್ತವೆ, ಅವರಿಗೆ ಯಾವ ರೀತಿಯಾಗಿ ಗೌರವಗಳನ್ನ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಏನಂದ್ರೆ ಕ್ವಶನ್ ಮಾರ್ಕ್ ಇರುವಂತದ್ದು. ಹಾಗಾಗಿ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಂತಿಮವಾಗಿ ನಿರ್ಧಾರಗಳನ್ನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗುವಂಥದ್ದು. ರೈಟ್, ಧನ್ಯವಾದ ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.